ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ನಲ್ಲಿ ಗೊಂದಲ ಮುಂದುವರೆದಿದೆ. ಎಲ್ಲ ಅಂದ್ಕೊಂಡಂತಾಗಿದ್ರೆ ಡಿಸೆಂಬರ್ 22ನೇ ತಾರೀಕಿನಂದು ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ಆದರೆ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಾರಣ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢಕ್ಕೆ ಹೆಚ್ಚು ಮಹತ್ವವನ್ನ ನೀಡಲಾಗಿದೆ. 3 ರಾಜ್ಯಗಳ ಸಂಪುಟ ರಚನೆಯಲ್ಲಿ ರಾಹುಲ್ ಗಾಂಧಿಯವರು ಬ್ಯುಸಿ ಇದ್ದಾರಂತೆ. ಹೀಗಾಗಿ ಕರ್ನಾಟಕದ ಹೆಂಗಿದ್ರು ವಿಸ್ತರಣೆ ಅಲ್ವಾ, ಆಮೇಲೆ ನೋಡೋಣ ಬಿಡ್ರಿ ಅನ್ನೋ ರೀತಿಯಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವರ ವರ್ತನೆ ಇದೆ ಅಂತ ಕಾಣಿಸುತ್ತೆ. ಹೀಗಾಗಿ ಎಲ್ಲ ಅಂದ್ಕೊಂಡಂತಾಗಿದ್ರೆ ನಾಳೆನೋ ನಾಡ್ದೇನೋ ಆಗ್ಬೇಕಾಗಿದ್ದಂತ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗಬಹುದಾ ಅಂತ ಸಾಧ್ಯತೆ ಇದೆ. ಸಭೆ ನಡೆಸದೆ ಮುಂದೂಡಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಚರ್ಚಿಸಿ ಮತ್ತೊಂದು ದಿನಾಂಕವನ್ನ ನಿಗದಿ ಮಾಡೋ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳಿನ ಸಭೆಯಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ನಾಳೆ ಒಂದು ಸಭೆ ಇದೆಯಲ್ಲ, ಸೊ ಅದರಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ನಾಳೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೈ ನಾಯಕರ ಚರ್ಚೆ ಇದೆ. ಪ್ರಮೋದ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಪಕ್ಕದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಆವರಣದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಬಹುಶಃ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಏನು ಬಹಳ ಕ್ಲಿಷ್ಟಕರವಾದಂತ ಆಯ್ಕೆ ಏನು ಅಂತ ಕಾಣಿಸ್ತಾ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ 6 ಸ್ಥಾನಗಳ ಭರ್ತಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ನಿರ್ಧಾರಕ್ಕೆ ಬರ್ಬೇಕಾಗ್ತಾ ಇತ್ತು ಇಲ್ಲಿ. ಬಟ್ ಈಗ ಈ 3 ರಾಜ್ಯಗಳ ಸಂಪುಟ ವಿಸ್ತರಣೆಗೆ ತಲೆ ಕೆಡಿಸ್ಕೊಳ್ಳುವಂತ ಕಾರಣನೋ ಅಥವಾ ಇರ್ಲಿ ಇನ್ನೊಂದು ಸ್ವಲ್ಪ ದಿವಸ ಮುಂದೂಡ್ ಬಿಡೋಣ ಅನ್ನುವಂತ ರೀತಿಲೇ ಇರುವಂತ ನಡವಳಿಕೆನೋ ಏನು ಕಾರಣ ಇರ್ಬೋದು ಪ್ರಮೋದ್? ಅಕಸ್ಮಾತ್ ಏನಾದ್ರು ನಾಳೆ ಅದು ಸಭೆಯಲ್ಲಿ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಅಂದ್ರೆ ಮಾಲ್ತೇಶ್, ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಅನ್ನೋದು ಈಗಲೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಪದೇ ಪದೇ ಹೇಳಿದ್ರು ಕೂಡ ಹಿಂದೆ ಅನೇಕ ಬಾರಿ ಡೆಡ್ ಲೈನ್ಗಳು ಚೇಂಜ್ ಆಗಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಈಗ ಎಲ್ಲಾ ನಾಯಕರು ಕೂಡ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ತೆರಳಿ ಮಾತುಕತೆಯನ್ನು ಕೂಡ ಮಾಡ್ತಾರೆ. ಇನ್ನೊಂದು ಸಂಪುಟ ವಿಸ್ತರಣೆ ಮಾಡ್ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇರುವಂತ ವಾಸ್ತವವನ್ನ ನೋಡೋದಾದ್ರೆ, ಅಂದ್ರೆ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರುವಂತಹ ಮಾತುಗಳನ್ನ ನೋಡೋದಾದ್ರೆ, ಈಗಾಗಲೇ ರಾಹುಲ್ ಗಾಂಧಿ 3 ರಾಜ್ಯಗಳ ಸಂಪುಟ ರಚನೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಯುಸಿ ಆಗಿದ್ದಾರೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಆ ಭಾಗದಲ್ಲಿ ಕಾಂಗ್ರೆಸ್ನ ಸರ್ಕಾರ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ, ಹೆಚ್ಚಿನ ಮಹತ್ವವನ್ನು ಸಹಜವಾಗಿ ನೀಡ್ತಾ ಇದ್ದಾರೆ. ಇದ್ರ ನಡುವೆ ನಾಳೆ 4 ಗಂಟೆ ನಂತರ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದರಲ್ಲಿ ನಾಡಿದ್ದೆ ಅಂದ್ರೆ 21ಕ್ಕೆ ಸಭೆಯನ್ನ ನಡೆಸಿ ರಾಹುಲ್ ಗಾಂಧಿಯ ಜೊತೆ ಸಭೆಯನ್ನ ನಡೆಸಿ ಪಟ್ಟಿ ಅಂತಿಮವಾಗಿ 22ಕ್ಕೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಇದೆ. ಯಾಕಂದ್ರೆ ಒಂದ್ ಕಡೆ ಆಗತ್ತೆ ಅನ್ನುವಂತ ವಲಯ ಇದ್ರು ಕೂಡ ಅದೇ ರೀತಿ ಆಗೋದು ಅನುಮಾನ ಅನ್ನುವಂತ ವಲಯ ಕಾಂಗ್ರೆಸ್ ನಲ್ಲಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ನಡೆಸಿ ರಾಹುಲ್ ಗಾಂಧಿ ಅವರ ಮೂಲಕ ಮತ್ತೊಂದು ಡೇಟ್ ಅನ್ನ ನಿಗದಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಆ ಮೂಲಕ ಮತ್ತೆ ಮುಂದೂಡುವಂತ ಪ್ರಯತ್ನ ಕೂಡ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಸಭೆ ನಡೆಸದೆ ಏಕಾಏಕಿ ಅದೇ ರೀತಿ ನಿರ್ಧಾರವನ್ನ ಮುಂದೂಡ್ಬಿಟ್ರೆ, ಅಂದ್ರೆ ಸಂಪುಟ ರಚನೆಯನ್ನ ಮುಂದೂಡಿದ್ರೆ ಆಗ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹೈಕಮಾಂಡ್ ಮೇಲೆ ಅಥವಾ ರಾಜ್ಯ ನಾಯಕತ್ವದ ಮೇಲೆ ಅಪನಂಬಿಕೆ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಯಾವ ಅಂತಿಮವಾದಂತ ತೀರ್ಮಾನ ತೆಗೆದುಕೊಳ್ತಾರೆ ಅದು ಕೂಡ ಅಷ್ಟೇ ಮಹತ್ವದಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಸಂಪುಟ ರಚನೆ ಆದ್ರೆ ಇಲ್ಲಿ ಪುನರ್ರಚನೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲ ಇದೆ. ಈಗ ಒಬ್ಬರನ್ನ ಪಿಕ್ ಮಾಡಿದ ನಂತರ ಇನ್ನೊಂದು ಬಣ ಅಸಮಾಧಾನ ಸಹಜವಾಗಿ ಭುಗಿಲೇಳುತ್ತೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡೋದಷ್ಟು ಈಸಿ ಅಲ್ಲ. ಈಗ 3 ರಾಜ್ಯಗಳ ಸಂಪುಟ ರಚನೆಯಲ್ಲಿ ಬ್ಯುಸಿ ಆಗಿರುವಂತಹ ಸಂದರ್ಭದಲ್ಲಿ ಈಗ ಕರ್ನಾಟಕದ ಪುನರ್ರಚನೆ ಮಾಡಕ್ ಹೋಗಿ ಇಲ್ಲೂ ಕೂಡ ಎಡವಟ್ಟುಗಳಾದಂತಹ ಆದ್ರೆ ಅವಾಗ ಇನ್ನಷ್ಟು ಕಷ್ಟವಾಗಬಹುದು. ಹೈಕಮಾಂಡ್ಗೆ 4 ರಾಜ್ಯಗಳನ್ನು ಏಕಾಏಕಿ ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟವಾಗಬಹುದು. ಈ ಕಾರಣಕ್ಕೋಸ್ಕರ 3 ರಾಜ್ಯಗಳ ಸಂಪುಟ ರಚನೆ ಆದ ಬಳಿಕ ಕರ್ನಾಟಕ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಅದನ್ನ ಆ ಬಳಿಕ ನಿರ್ಧಾರ ಮಾಡಬಹುದು ಅನ್ನುವಂತಹ ಸಲಹೆಯನ್ನ ಈಗಾಗಲೇ ಹಿರಿಯ ನಾಯಕರು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಆಗದೇ ಇದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂತ ಒಂದು ವಲಯ ಕೂಡ ಈಗಾಗಲೇ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.